ಈ ಸಿಂಧನೂರು ಹುಡುಗ ಬೆಂಗಳೂರಿಗೆ ಬಂದು 2ನೇ ದಿನಕ್ಕೆ ಸ್ವಾಗತ. ನಿನ್ನೆ ನೈಟು ನಮ್ಮ ಫ್ರೆಂಡ್ ರೂಮ್ ಅಲ್ಲೇ ಮಲ್ಕೊಂಡಿದ್ದೆ. ತುಂಬಾನೇ ಅನಾಹುತ ಗಿಚ್ಚಾಗಿ ನಿದ್ದೆವಾಗಿತ್ತು ನೋಡಿ. ಅದೆಲ್ಲ ಫ್ರೆಶ್ ಅಪ್ ಆಗಿ ಮತ್ತೆ ನಾನು 2ನೇ ದಿನದ ವರ್ಕ್ಶಾಪ್ಗೆ ಬಂದೆ ನೋಡಿ. ನಾನು 2ನೇ ದಿನ ಕಲರ್ ಪೋರ್ಟ್ರೇಟ್ ಮತ್ತು ಕಿವಿಗೆ ಓಲೆ ಹಾಕೋದು ಏರ್ ಸ್ಪೇರಿಂಗ್ ಬಗ್ಗೆ ಹೇಳ್ತಾ ಇದ್ರು. ಅದ್ರ ಬಗ್ಗೆ ಎಲ್ಲ ನಾನು ಚೆನ್ನಾಗಿ ಡೀಟೇಲ್ ಆಗಿ ತಿಳ್ಕೊಂತಾ ಇದ್ದೆ. ಅದಾದ್ಮೇಲೆ ನಿನ್ನೆ ಗ್ರೇ ಟ್ಯಾಟೂ ಹಾಕಿದ್ರಲ್ಲ, ಅದನ್ನು ನೋಡ್ತಾ ಇದ್ವಿ ಡೀಟೇಲ್ ಆಗಿ. ತುಂಬಾನೇ ಅದ್ಭುತವಾಗಿ ಮಾಡಿದ್ರು. ಅದಾದ್ಮೇಲೆ ಊಟದ ಟೈಮ್ ಕೂಡ ಆಯ್ತು ನೋಡಿ. ಊಟ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಕೋಕ್ ಜೊತೆ ಎಂಜಾಯ್ ಮಾಡ್ತಾ ಇದ್ವಿ. ಅಲ್ಲಿನ ಆಂಬಿಯನ್ಸ್ ಕೂಡ ತುಂಬಾನೇ ಅದ್ಭುತವಾಗಿತ್ತು. ಎಲ್ಲರೂ ಆರ್ಟಿಸ್ಟ್ ಇರೋದ್ರಿಂದ ತುಂಬಾನೇ ಖುಷಿ ಆಗ್ತಾ ಇತ್ತು. ಎಲ್ಲರೂ ವರ್ಕ್ ನೋಡಿ ಮತ್ತು ಅವ್ರ ಜೊತೆ ಎಲ್ಲ ಮಾತಾಡಿ ಅವ್ರ ಹತ್ರ ಇರುವಂತ ಸ್ಕಿಲ್ ನ ಸ್ವಲ್ಪ ತಿಳ್ಕೊಂಡು ತುಂಬಾನೇ ಚೆನ್ನಾಗಿ ಅನಿಸ್ತಾ ಇತ್ತು. ಅದಾದ್ಮೇಲೆ ಡೆಸರ್ಟ್ ಮತ್ತು ಐಸ್ ಕ್ರೀಮ್ ಕೂಡ ಎಂಜಾಯ್ ಮಾಡಿದ್ವಿ. ಅದಾದ್ಮೇಲೆ ಒಬ್ರು ಸರ್ ಬಂದ್ರು, ಅವ್ರದ್ದು ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡ್ತಾ ಇದ್ರು. ನಾವು ಕೂಡ ಕೇಳ್ತಾ ಇದ್ವಿ. ಅದಾದ್ಮೇಲೆ ಸ್ವಲ್ಪ ಡಿಜಿಟಲ್ ಆರ್ಟ್ ಬಗ್ಗೆನೂ ಸ್ವಲ್ಪ ಮಾಹಿತಿ ಕೊಟ್ರು. ಇದೆಲ್ಲ ನೋಡ್ಕೊಂಡು ಸ್ವಲ್ಪ ಟೀ ಬ್ರೇಕ್ ಕೂಡ ಬಂತು ನೋಡಿ. ಟೀ ಬ್ರೇಕ್ ಅಲ್ಲಿ ಪಿಜ್ಜಾ, ಬನ್ ಮತ್ತು ಕಾಫಿ ಎಂಜಾಯ್ ಮಾಡಿದ್ವಿ. ಅದಾದ್ಮೇಲೆ ಸರ್ ಕೂಡ ಸ್ವಲ್ಪ ಡಿಜಿಟಲ್ ಆರ್ಟ್ ಬಗ್ಗೆ ಸ್ವಲ್ಪ ಶೇರ್ ಮಾಡ್ತಾ ಇದ್ರು. ಇವ್ರೇನ್ ಟ್ಯಾಟೂ ಗೋಸ್ಟ್ ಅಲ್ಲ, ಹಂಗೆ ಸುಮ್ನೆ ಅಲ್ಲಿ ಬಂದಿರೋ ಒಬ್ರು ವ್ಯಕ್ತಿ. ಅದಾದ್ಮೇಲೆ ನಾವು ಕೂಡ ಒಂದು ಏರ್ ಸ್ಪೇರಿಂಗ್ ಮಾಡಿಸ್ತಿದ್ವಿ. 2 ಕಡೆ ಓಲೆ. ನಿಮ್ಗೆ ಫೋಟೋನು ಹಾಕ್ತೀನಿ, ಯಾವ ರೀತಿ ಬಂದಿದೆ ಹೇಳಿ. ಅದಾದ್ಮೇಲೆ ಸರ್ಟಿಫಿಕೇಟ್ ಕೂಡ ಕೊಟ್ಟರು ನೋಡಿ ಎಲ್ಲರಿಗೂ. ಅದಾದ್ಮೇಲೆ ಕಲರ್ ಪೋರ್ಟ್ರೇಟ್ ಫೈನಲ್ ಆಗಿ ಆಯ್ತು, ಯಾವ ರೀತಿ ಆಗಿದೆ ನೀವ್ ಹೇಳಿ. ಅದಾದ್ಮೇಲೆ ಬಸ್ ಎಲ್ಲ ಬುಕ್ಕಿಂಗ್ ಮಾಡ್ಕೊಂಡು ಬುಕ್ ಆದ್ಮೇಲೆ ಮತ್ತೆ ನಾವು ಸಿಂಧನೂರಿಗೆ ಬಂದಿ ನೋಡಿ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಫಾಲೋ ಮಾಡಿ.